ಓಂ ನಮೋ ಹನುಮತೆ ನಮಃ. ಮೂರ್ಛೆ ಬಿದ್ದು ಎದ್ದವನನ್ನು ರಾವಣನ್ನು ಕುರಿತು ರಾಮ ಹೇಳ್ತಿದ್ದಾನೆ, ಅಯ್ಯ ನೀನು ನಿಜವಾಗೂ ಮಹಾವೀರ ಕಣಯ್ಯ. ಅದರಲ್ಲಿ ಸುಮಾರು ಜನದ ಹತ್ರ ಯುದ್ಧ ಮಾಡಿಬಿಟ್ಟಿದ್ಯಾ ನೀನು. ಅದನ್ನು ಮಾಡಿ ಮಾಡಿ ಕೊನೆಯಲ್ಲಿ ನನ್ನ ಜೊತೆ ಯುದ್ಧಕ್ಕೆ ಬಂದಿದ್ಯಾ. ಆದ್ದರಿಂದ ನೀನು ನೋಡ್ತು ಅಂದರೆ ನಿನ್ನ ಮುಖ ನೋಡ್ತಂದರೆ ತುಂಬ ಸುಸ್ತಾಗಿಬಿಟ್ಟಿದೆ ಕಣಯ್ಯ ಪಾಪ. ಮಧ್ಯ ಮಧ್ಯದಲ್ಲಿ ನಿದ್ದೆನೂ ಮಾಡ್ತಿದ್ದೆ ಕಣಯ್ಯ. ಯುದ್ಧ ಮಾಡ್ತಾ ಮಾಡ್ತಾ ಇದೆಯೇ, ರಾಕ್ಷಸ ಅಲ್ವೇ, ಅದಕ್ಕೆ ಇರಲಿ. ಹಾಗೆ ನೀನು ಮಾಡ್ತಿದ್ದೆ ಕಣಯ್ಯ. ಇವತ್ತು ಮನೆಗೆ ಹೋಗ್ಬಿಟ್ಟು ನೀನು ಅಲ್ಲಿ ಹೋಗಿ ಮಲ್ಕೊಳ್ಳಯ್ಯ, ಹೋಗ್ಬಿಟ್ಟು ವಿಶ್ರಾಂತಿ ತಗೊಳ್ಳಯ್ಯ ನೀನು. ನಾಳೆ ನನ್ನ ಜೊತೆ ನೇರವಾಗಿ ಯುದ್ಧಕ್ಕೆ ಬರಬೇಕು ನೀನು. ಆಗ ನಿನ್ನ ಪರಾಕ್ರಮವನ್ನು ನನಗೆ ತೋರಿಸ್ಬೇಕು. ಯಾಕೆಂದರೆ ನಾನು ಅವತ್ತಿಂದ ಕಾಯ್ತಾ ಇದ್ದೆ ನೀನು ಪರಾಕ್ರಮ ನೋಡಬೇಕು ಅಂತ. ವಿನಯದಿಂದ ಹೇಳ್ತಿದ್ದಾನಂತೆ ರಾವಣನಿಗೆ. ಇದಕ್ಕನ್ನು ಬೇರೆ ಅವಮಾನ ಬೇಕಾ? ಅಷ್ಟು ಅವಮಾನ. ಒಂದು ವೇಳೆ ತಾನು ಗೆದ್ದರು ತನ್ನ ಜನ್ಮ ವ್ಯರ್ಥ ಅನ್ನಿಸಿಬಿಡುತ್ತಂತೆ. ಏನಿದು ಪ್ರಯೋಜನ? ನಾಳೆ ಬಂದು ಯುದ್ಧ ಮಾಡ್ತೀನಿ, ಮಾಡಿದ್ರೆ ನಾನು ಅಕಸ್ಮಾತ್ ನಾನು ಗೆದ್ದರೂ ನನ್ನ ಜನ್ಮ ಯಾತಕ್ಕೆ ಪ್ರಯೋಜನ ಇಲ್ಲ. ಇನ್ನೂ ಆಸೆ ನೋಡಿ ಅವ್ನು ಗೆಲ್ತೀನಿ ಅಂತ. ಆದರೂ ಏನು ಮಾಡೋಕ್ಕಾಗದೆ, ಏನು ಮಾಡೋಕ್ಕಾಗ್ತಾ ಇಲ್ಲ. ಮನೆಗೆ ಹಿಂದಿರುತ್ತಾನೆ. ಇಷ್ಟೊಂದು ಕೇಳಿಬಿಟ್ನಲ್ಲ, ಹಿಂಗೆ ಎಂಥ ಅವಮಾನ ಅಂತ. ಮಾರನೇ ದಿನ ಯುದ್ಧದಲ್ಲಿ ಶ್ರೀರಾಮನು ಕುಂಭಕರ್ಣ ಅತಿಕಾಯನನ್ನು ಸಂಹಾರ ಮಾಡ್ತಾನೆ. ಅದರ ಮಾರನೇ ದಿನ ಇಂದ್ರಜಿತ್ತು ಮಾಯಾಯುದ್ಧ ಮಾಡ್ತಾ ಮಾಡ್ತಾ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ವಾನರ ಸೈನ್ಯದ ಅನೇಕ ಮಂದಿ ಆ ಬಾಣಕ್ಕೆ ಗುರಿಯಾಗಿ ಬಿಡ್ತಾರೆ. ಮರಣಾವಸ್ಥೆಗೆ ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ. ವಾನರೆಲ್ಲ ಕೂಡ ಹುಡುಕಾಡ್ತಾ ಇದ್ದಾಗ ವೃದ್ಧನಾಗಿದ್ದ ಜಾಂಬವಂತ ಕಾಣಿಸ್ತಾನೆ ನೋಡಿ. ಅವನ ಕಣ್ಣಿಗೆ ಒಂದು ಬಾಣ, ಅವನ ಕಣ್ಣಿನಲ್ಲಿ ಒಂದು ಬಾಣ ನಾಟ್ಕೊಂಡ್ಬಿಟ್ಟಿತ್ತು. ವಿಭೀಷಣ ಅವನ ಬೆನ್ನು ಸವರ್ತಾ, ತಾತ ಬದುಕಿದ್ದೀಯಾ ಅಂತ. ಯಾಕೆಂದ್ರೆ ಸುಮಾರು ಕಪಿವೀರರೆಲ್ಲ ಸತ್ತು ಬಿಟ್ಟಿದ್ದಾರೆ, ಬಿದ್ದೋಗ್ಬಿಟ್ಟಿದ್ದಾರೆಲ್ಲ, ಸುಮಾರು ಜನ ಹೋಗಿಬಿಟ್ಟಿದ್ದಾರೆ. ಸ್ವಲ್ಪ ನಷ್ಟವೇ ಆಗಿದೆ ಅಂತ ಹೇಳ್ಬೋದು. ಈ ಕಡೆ ನಷ್ಟ ಆಗಿಬಿಟ್ಟಿದೆ ಅಂತ ಸುಗ್ರೀವಾದಿಗಳಿಗೆ ತುಂಬ ಬಾಧೆ ಪಡ್ತಿದ್ದಾರೆ. ಅವರಿಗೆಲ್ಲ ನಷ್ಟ ಆವತ್ತನ್ನು ನಷ್ಟ ಭರಿಸೋಕ್ಕೆ ಆಗಲ್ಲ, ಆ ಥರ ಆಗಿಬಿಟ್ಟಿದೆ. ಆದರೂ ನೀ ಬದುಕಿದ್ದೀಯಾ ತಾತ, ಹೋಗ್ಬಿಟ್ಟಿದೆಯಾ ಅಂದ್ಕೊಂಬಿಟ್ಟಿದೆ. ಆಗ ಜಾಂಬವಂತನಿಗೆ ನಿಧಾನವಾಗಿ ಸೃಹೆ ಬಂತಂತೆ. ಮೆಲ್ಲಗೆ ಹೇಳ್ತಿದ್ದಾನೆ, ಅಯ್ಯ ನಾನು ಬದುಕಿರ್ತಕ್ಕಂಥದ್ದು ಮುಖ್ಯವಲ್ಲ ಯಾಕಣಯ್ಯ, ಮೊದಲು ಹನುಮಂತ ಬದುಕಿದ್ದಾನೆ ನೋಡು. ಹನುಮಂತ ಇದ್ದರೆ ಕಣಯ್ಯ ಎಲ್ಲರೂ ನಡೆಯುತ್ತೆ. ಆ ಮಹಾನುಭಾವ ಬದುಕಿದ್ದಾನೆ ಎಲ್ಲ ನೋಡ್ಬಿಡ್ರಪ್ಪ. ಏನಾರು ಆಗಿದೆಯಾ ನೋಡಪ್ಪ, ಕೈಕಾಲುಗಳೇನಾರು. ಎಂಥ ಯುದ್ಧ ಅಪ್ಪ ಇವತ್ತು ನಡೆದದ್ದು, ಹೇಳಕ್ಕೆ ತೀರ್ತಿದ್ದು. ಹನುಮಂತ ಬದುಕಿದ್ದಾನ ನೋಡಿ. ಹನುಮಂತ ಬದುಕಿದ್ರೆ ನಾವೆಲ್ಲ ಬದುಕಿದ ಹಾಗೆ ಕಣಯ್ಯ. ಸತ್ತಿರಿದ್ದೀವಿ, ನಾವೆಲ್ಲ ಸತ್ತು ಬಿಟ್ಟಿದ್ದೀವಲ್ಲ. ನಾವು ಯಾರೂ ಸತ್ತಿಲ್ಲ, ನಾವೆಲ್ಲ ಬದುಕಿದಂಗೆ ಲೆಕ್ಕ. ಅವನೊಬ್ಬ ಬದುಕಿದೆ ಸಾಕು. ಈ ಮಾತನ್ನು ಕೇಳಿರ್ತಕ್ಕಂಥ ಹನುಮಂತ ಏನಾಯ್ತು ಅಂತ ಗಾಬರಿಯಿಂದ ಜಾಂಬವಂತನ ಹತ್ತಿರ ಬಂದ್ಬಿಡ್ತಾನೆ. ಕೇಳಿಸ್ಕೊಂಡ, ಏನಾಯ್ತು ಯಾವ ಹನುಮಂತ, ಏನಾಯಿತು ಅಂತ. ಜಾಂಬವಂತ ಹೇಳ್ತಿದ್ದಾನೆ, ಹನುಮ, ಈಗ ವಾನರ ಸೈನ್ಯವನ್ನು ಬದುಕಿಸ್ತಕ್ಕಂಥ ಶಕ್ತಿ ಇರತಕ್ಕಂಥದ್ದು ನಿನಗೆ ಮಾತ್ರ. ಹೇಳ್ತಾ ಇದ್ದೀನಿ, ಹಿಮಾಲಯದಲ್ಲಿ ಋಷಭ ಪರ್ವತ ಅಂತ ಒಂದು ಪರ್ವತ ಇದೆ. ಅದರ ಪಕ್ಕದಲ್ಲಿ ಕೈಲಾಸ ಶಿಖರ ಇದೆ. ಇವೆರಡರ ಮಧ್ಯದಲ್ಲಿ ಸ್ವಲ್ಪ ಮರೆ ಒಳಗೆ ಔಷಧಿ ಶಿಖರ ಇದೆ. ಅಲ್ಲಿ ಈ ಶಿಖರದ ಮೇಲೆ ಮೃತ ಸಂಜೀವಿನಿ, ವಿಶಲ್ಯಕರಣಿ, ಸಾವರ್ಣ್ಯಕರಣಿ, ಸಂಧಾನಕರಣಿ ಅಂತಕ್ಕಂಥ ಮೂಲಿಕೆಗಳಿವೆ. ಅಲ್ಲಿನ ಔಷಧಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಆ ಔಷಧಿಗಳನ್ನು ಗುರುತಿಸಿ ನೀ ತಗೊಂಡು ಬರ್ತಕ್ಕಂಥದ್ದು ನಿನ್ನ ಕೆಲಸ. ನಮ್ಮ ವಾನರನ್ನು ಉಳಿಸ್ತಕ್ಕಂಥದ್ದು ನೀನೊಬ್ಬನ ಕೈಲೇ ಸಾಧ್ಯ ಆಗತ್ತೆ. ಇದೊಂದೇ ಮಾರ್ಗ. ಆ ಮೂಲಿಕೆಗಳಿಂದ ನಮ್ಮ ವಾನರೆಲ್ಲ ಬದುಕೋತಾರೆ. ತಕ್ಷಣ ಹನುಮಂತ ಜೈ ಶ್ರೀರಾಮ್ ಅಂತ ಒಂದೇ ಬಾರಿಗೆ ತನ್ನ ರೂಪವನ್ನು ಬೃಹತ್ತಾಗಿ ಬೆಳೆಸ್ಕೊಂಡು ಆಕಾಶಕ್ಕೆ ಎಗರ್ತಾ ಇದ್ದಾನೆ. ಓಂ ನಮೋ ಹನುಮತೆ. ಆ ಸ್ವಾಮಿಯನ್ನು ಎಷ್ಟು ಹೊಗಳಿದ್ರು ಸಾಲು. ವಾನರನ್ನು ಬದುಕಿಸ್ತಕ್ಕಂಥ ಜಾಂಬವಂತನ ಮಾರ್ಗದರ್ಶನದಂತೆ ಮೂಲಿಕೆಗಳನ್ನು ತರಲು ಹನುಮಂತ 3ನೇ ಸಲ ಸಮುದ್ರವನ್ನು ದಾಟಿ ಹಿಮಾಲಯದ ಹತ್ತಿರ ಇರತಕ್ಕಂಥ ಕೈಲಾಸ ಶಿಖರಕ್ಕೆ ಬರ್ತಾನೆ. ಎಷ್ಟು ಸತಿ ದಾಟದ್ನೋ ಈ ಒಂದು ಸಮುದ್ರವನ್ನು ಲೆಕ್ಕವೇ ಇಲ್ಲ.
ಏನೋ ಒಂದು ಸಣ್ಣ ಕಾಲುವೆ ದಾಟ್ದಂಗೆ ದಾಟ್ತಾ ಇದ್ದಾನೆ ಪ್ರಭು. ಓಂ ನಮೋ ಹನುಮತೇ ನಮಃ.